ಹಾಯ್ ಫ್ರೆಂಡ್ಸ್, ಇವತ್ತು ಸಿಂಪಲ್ ಆಗಿರೋ ಸ್ಯಾರಿ ಕುಚ್ಚನ್ನ ನೋಡೋಣ. ಇದರಲ್ಲಿ ನಾನು 0.75 mm ನೀಡಲ್ನ ತೊಗೊಂಡಿದ್ದೀನಿ. ತುಲಿಪ್ ನೀಡಲ್ಲು, ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ಆಮೇಲೆ ಡ್ರಮ್ ಬೀಡ್ ತೊಗೊಂಡಿದ್ದೀನಿ. ಆಮೇಲೆ 6 ಎಳೆ ದಾರಕ್ಕೆ ಗಂಟಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಗಂಟಾಕಿಟ್ಟಿದ್ದೀನಿ. ಸ್ಟಾರ್ಟ್ ಮಾಡೋಣ. ಬಟ್ಟೆ ಕೊನೆಗೆ ಕ್ರೋಶಾ ನೀಡಲ್ನ ಚುಚ್ಚಿ ದಾರನ ಕೆಳಗಡೆಯಿಂದ ಮೇಲೆಗೆ ತೊಗೊಂಬರ್ತಾ ಇದ್ದೀನಿ. ಸೊ ಸ್ಯಾರಿ ಎಡ್ಜಲ್ಲಿ ಮಾಡಬೇಕಿದನ್ನು. ಫಸ್ಟು ಸ್ಯಾರಿ ಲಾಸ್ಟ್ ತುದಿ ಭಾಗದಲ್ಲಿ ಇದನ್ನು ಸ್ಟಾರ್ಟ್ ಮಾಡಬೇಕು. ಸೊ ಒಳಗಡೆಯಿಂದ ಹೊರಗಡೆಗೆ ತಂದು ನೋಡಿ, ನೀಡಲ್ನ ದಾರಕ್ಕೆ ಸುತ್ತಿ ದಾರನ ಒಳಗಡೆಗೆ ತರ್ತೀನಿ. ಒಂದು ಲಾಕ್ ಮಾಡ್ತೀನಿ. ಲಾಕ್ ಆಯಿತು. ನೆಕ್ಸ್ಟು ಮತ್ತೆ ಇನ್ನೊಂದು ಲಾಕ್ ಮಾಡ್ತೀನಿ. ಇದು ತುಂಬ ಸಿಂಪಲ್ಲು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇನ್ನೊಂದು ಲಾಕ್ ಮಾಡಿದ್ದೀನಿ. ಎರಡನೇ ಲಾಕ್ ಆಯಿತು. ನೋಡಿ, ಎರಡನೇ ಲಾಕ್ ಆಯಿತು. ಇಲ್ಲಿಂದ 3 ಚೈನ್ಸ್ನ ಹಾಕ್ತೀನಿ. ಫಸ್ಟು 3 ಚೈನ್ಸ್ನ ಹಾಕ್ಕೋತೀನಿ. 1 2 3 3 ಚೈನ್ ಹಾಕ್ಬಿಟ್ಟು 3 ಚೈನ್ನ ಮತ್ತೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ತುಂಬ ಟೈಟ್ ಮಾಡಬೇಡಿ. ಟೈಟ್ ಮಾಡಿದ್ರೆ ತುಂಬ ಟೈಟ್ ಮಾಡಿದ್ರೆ ಸ್ಯಾರಿ ಎಳ್ಕೊಂಡಂಗೆ ಆಗಿಬಿಡತ್ತೆ. ಸೊ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡಿ. ನೋಡಿ, ಈ ಥರ. ಇದಾದಮೇಲೆ ಇದಕ್ಕೆ ನಾವು ಡ್ರಮ್ ಬೀಡನ್ನ ಹಾಕೋಣ. ನೋಡಿ, ಡ್ರಮ್ ಬೀಡನ್ನ ತೊಗೊಂಡು ಅದನ್ನು ಸೂಜಿ ಒಳಗಡೆ ಕ್ರೋಶಾ ನೀಡಲ್ ಒಳಗಡೆ ಬಿಟ್ಕೊಂಡು ಕ್ರೋಶಾ ನೀಡಲಿಂದ ದಾರಕ್ಕೆ ಅದನ್ನು ನಾವು ಸೇರಿಸ್ಬೇಕು. ನೋಡಿ, ಕರೆಕ್ಟಾಗಿ 6 ಎಳೆನೂ ತೊಗೊಂಡು ಫ್ರೆಂಡ್ಸ್ ಅದನ್ನು ಡ್ರಮ್ ಬೀಡನ್ನ ಒಳಗಡೆಗೆ ಸೇರಿಸಿ. ಫ್ರೆಂಡ್ಸ್, ಈ ಥರ ಡ್ರಮ್ ಬೀಡನ್ನ ಒಳಗಡೆಗೆ ಸೇರಿಸಿದ ಮೇಲೆ 6 ಎಳೆ ದಾರಕ್ಕೂ ಮತ್ತು ಉಳಿದಿರೋ ದಾರಕ್ಕೂ ಮತ್ತು ಅದನ್ನು ಲಾಕ್ ಮಾಡಬೇಕು. ನೋಡಿ, ಇದನ್ನು ಲಾಕ್ ಮಾಡೋಣ. ಲಾಕ್ ಮಾಡಾಯಿತು. ಲಾಕ್ ಮಾಡಿದ್ದಾದಮೇಲೆ ಮತ್ತು ಡ್ರಮ್ ಬೀಡದು ಲಾಕ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ನೋಡಿ ಅದನ್ನು ಕರೆಕ್ಟಾಗಿ ಸೇರಿಸ್ಬೇಕು. ಮತ್ತು ಅಲ್ಲೊಂದು ಲಾಕ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲು. 3 ಚೈನು, 1 ಡ್ರಮ್ ಬೀಡು ಇಷ್ಟು ಹಾಕ್ಕೊತಾ ಇದ್ರೆ ನಿಮಗೆ ಒಂದು ಸ್ಯಾರಿ ಪೂರ್ತಿ ವಿತಿನ್ ಅರ್ಧ ಗಂಟೆ ಒಳಗಡೆ ನೀವು ಅದನ್ನು ಕಂಪ್ಲೀಟ್ ಮಾಡಿಬಿಡ್ಬೋದು. ನೋಡಿ, ಇದೇ ಥರ 3 ಚೈನು, 1 ಡ್ರಮ್ ಬೀಡು. ನೋಡಿ, ಮತ್ತೆ 3 ಚೈನ್ ಹಾಕ್ತೀನಿ. 1 2 ಮತ್ತು 3 ಚೈನ್ ಆಯಿತು. ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡಬೇಕು. ನೋಡಿ, ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಾದಮೇಲೆ ಮತ್ತೆ ಫ್ರೆಂಡ್ಸ್, ದಾರ ಮಾತ್ರ ಚೆನ್ನಾಗಿ ಕರೆಕ್ಟಾಗಿ ತೊಗೋಬೇಕು. 6 ಎಳೆ ಅಂದರೆ 6 ಎಳೆ, ಮತ್ತು 3 ಚೈನ್ ಅಂದರೆ 3 ಚೈನ್ ತೊಗೋಬೇಕು. ಈ ಡಿಸೈನಿಗೆ ಒಂದು ಕಡೆ 3 ಚೈನ್, ಒಂದು ಕಡೆ 4 ಚೈನ್ ಆದರೆ ಸ್ವಲ್ಪ ಲೂಸ್ ಅನಿಸುತ್ತೆ. ಸೊ ಅದಕ್ಕೆ 3 ಚೈನ್ಗೆ ಮತ್ತು ಡ್ರಮ್ ಬೀಡು ಇದೇ ಥರನೇ ನೀವು ಈ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ನೋಡಿ, ಡ್ರಮ್ ಬೀಡ್ ಹಾಕಿದ್ದೀನಿ. ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತು ಅದನ್ನು ಲಾಕ್ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ ಫ್ರೆಂಡ್ಸ್, ತುಂಬ ಫಾಸ್ಟಾಗಿ ಆಗುತ್ತೆ. ವಿತಿನ್ ಅರ್ಧ ಗಂಟೆ, ಇಲ್ಲ ನಿಮಗೆ ಸ್ವಲ್ಪ ಫಾಸ್ಟ್ ಇಲ್ಲ ನಾನು ಅಂತಂದರೆ 1 ಗಂಟೆ ಒಳಗಡೆ ನೀವು ಒಂದು ಸ್ಯಾರಿ ಪೂರ್ತಿ ಈ ಥರ ಹಾಕ್ಕೊಬಿಡ್ಬೋದು.
3 ಚೈನು, 1 ಡ್ರಮ್ ಬೀಡು, 3 ಚೈನು, 1 ಡ್ರಮ್ ಬೀಡು. ಸೊ ಈ ಥರ ಫುಲ್ಲು ಸ್ಯಾರಿನೂ ಹಾಕ್ಕೊಬಿಡ್ಬೋದು. ಸೊ ಈ ಥರ ಹಾಕಿ ನಾನು ಫುಲ್ ಸ್ಯಾರಿ ತೋರಿಸ್ತೀನಿ ನೋಡಿ. ಫುಲ್ ಒಂದು ಡಿಸೈನ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಫುಲ್ ಡಿಸೈನ್ ಆಯಿತು, ಇಲ್ಲಿವರೆಗೂ ಬಂದಿದೆ. ಇವಾಗ ಲಾಸ್ಟಲ್ಲಿ ಮತ್ತೆ ಕ್ಲೋಸಿಂಗು, ಲಾಸ್ಟಲ್ಲಿ ಹೆಂಗೆ ನೀವು ಕ್ಲೋಸ್ ಮಾಡ್ತೀರಾ ಅಂದರೆ ಇದೇ ಥರನೇ ಮತ್ತೆ 3 ಚೈನ್ ಹಾಕಿ ಮತ್ತೆ 2 ಲಾಕ್ ಹಾಕಿ ಕ್ಲೋಸ್ ಮಾಡಬೇಕು ನೋಡಿ. 1 ಡ್ರಮ್ ಬೀಡು, 3 ಚೈನು, ಡ್ರಮ್ ಬೀಡು, 3 ಚೈನ್ ಹಾಕ್ಕೊಳ್ತಾ ಬಂದೆ. ಇವಾಗ ನಾನೇನು ಮಾಡ್ತೀನಿ, ಮತ್ತೆ 3 ಚೈನ್ ಹಾಕಿ ಕ್ಲೋಸ್ ಮಾಡ್ತೀನಿ ನೋಡಿ. ಇಲ್ಲಿ 1 2 3 ಚೈನ್ ಹಾಕಿ ಮತ್ತೆ ಲಾಕ್ ಮಾಡ್ತೀನಿ ನೋಡಿ. ಇಲ್ಲಿ 2 ಲಾಕ್ ಹಾಕಿದ್ನಲ್ವಾ, ಸೊ ಇವಾಗ ನಾವು ಇಲ್ಲಿ 2 ಲಾಕ್ ಹಾಕಿ ಕ್ಲೋಸ್ ಮಾಡಬೇಕು. ಆವಾಗಲೇ ಅದು ಚೆನ್ನಾಗಿರುತ್ತೆ ಸ್ಯಾರಿ. ಫಸ್ಟಲ್ಲಿ ನೀವು ಹೆಂಗೆ ಕ್ಲೋಸ್ ಮಾಡಿರ್ತೀರ ಅದೇ ಥರ ಕ್ಲೋಸಿಂಗಲ್ಲೂ ನೀವು ಕ್ಲೋಸ್ ಮಾಡಬೇಕು. ಸೊ ಇದು ಲಾಸ್ಟ್ ಸ್ಯಾರಿ ಲಾಸ್ಟ್ ಅಂದ್ಕೊಂಡ್ರೆ ನಾವು ಸ್ಯಾರಿ ಲಾಸ್ಟಲ್ಲಿ ಫಸ್ಟಲ್ಲಿ ಹೆಂಗೆ ಸ್ಟಾರ್ಟ್ ಮಾಡಿದ್ವು ಅದೇ ಥರನೇ ಲಾಸ್ಟಲ್ಲೂ ಕೂಡ ನಾವು ಎಂಡ್ ಮಾಡಬೇಕು, ಮುಗಿಸ್ಬೇಕು. ಇಲ್ಲಾಂದರೆ ಸ್ಯಾರಿ ಮುಂದೆ ಒಂಥರ ಲಾಸ್ಟಲ್ಲಿ ಒಂಥರ ಕಾಣಿಸುತ್ತೆ ನೋಡಿ. ಇದು 2ನೇ ಲಾಕ್ ಮಾಡಾಯಿತು. ಈಗ 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಿ ದಾರನ ಟೈಟ್ ಮಾಡ್ತೀನಿ. ಟೈಟ್ ಮಾಡಿ ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡಿ ತೆಗಿತೀನಿ ನೋಡಿ. ಇವಾಗ ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡೋಣ. ಕಟ್ ಮಾಡಿ ತೆಗಿತೀನಿ. ತೆಗೆದ್ಬಿಟ್ಟು ಉಳಿದಿರೋ ದಾರನ ತೆಗೆದುಬಿಟ್ಟು ಇದನ್ನು ಸ್ವಲ್ಪ ಟೈಟ್ ಮಾಡ್ತೀನಿ. ಟೈಟ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್, ಇದು ಉದ್ದ ಆಯಿತು. ಸೊ ನಾನೇನು ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಕಟ್ ಮಾಡ್ತೀನಿ. ಕಟ್ ಮಾಡಿಬಿಟ್ಟು ನೋಡಿ ಸ್ವಲ್ಪ ಉದ್ದ ಆಯಿತು, ಅದನ್ನೇನು ಮಾಡೋಣ, ಸ್ವಲ್ಪ ಕಟ್ ಮಾಡೋಣ. ಅಷ್ಟು ಉದ್ದ ಬೇಕಾಗಿಲ್ಲ, ಸುಮ್ಮನೆ ವೇಸ್ಟ್ ಅದು. ಸೊ ಅದನ್ನು ಇವಾಗ ಏನು ಮಾಡೋದು, ನಾವು ಹಿಂದಕ್ಕೆ ಗಮ್ ಹಾಕಿ ಅಂಟಿಸೋದು. ಸೊ ಅದಕ್ಕೆ ಫೆವಿಕ್ ಗಮ್ ಬರುತ್ತೆ, ಬಟ್ಟೆದೇ ಗಮ್ ಬರುತ್ತೆ ಫೆವಿಗಮ್ ಅಂತ, ಅದನ್ನು ತೊಗೊಂಬಂದು ಅದನ್ನು ಅಂಟಿಸ್ಬೇಕು ನೋಡಿ ಫ್ರೆಂಡ್ಸ್. ಇಷ್ಟೇ. ಇವಾಗ ಇದರಲ್ಲಿ ನಾವು ಕುಚ್ಚನ್ನ ಕಟ್ಟಬೇಕು. ಕುಚ್ಚು ಕಟ್ಟಿ ನಿಮಗೆ ತೋರಿಸ್ತೀನಿ. ಯಾವ ಕಲರ್ ಸ್ಯಾರಿ ಇರುತ್ತೋ ಆ ಕಲರ್ ಕಾಂಟ್ರಾಸ್ಟ್ ಕಲರ್ದು ನೀವು ಹಾಕ್ಕೋಬೋದು. ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ಇದರಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಸ್ಯಾರಿ ಕಲರ್ ನೋಡಿಕೊಂಡು ಆ ಕಲರ್ಗೆ ಕರೆಕ್ಟಾಗಿ ನೀವು 2 ದಾರನ ತೊಗೊಂಡು ನೀವು ವಿತಿನ್ 1 ಅವರಲ್ಲಿ ಸ್ಯಾರಿಗೆ ಕುಚ್ಚು ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್. ನೋಡಿ ನಾನು ಬ್ಲೂ ಕಲರ್ಸ್ ಇದು ತೊಗೊಂಡಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ. 137 ದಾರ ತೊಗೊಂಡಿದ್ದೀನಿ. 137 ದಾರ ತೊಗೊಂಡು ಕುಚ್ಚನ್ನ ಕಟ್ಟಿದ್ದೀನಿ ನೋಡಿ. ಗಮ್ ಹಾಕಿ ಅದನ್ನು ಅಂಟಿಸಿದ್ದೀನಿ. ನಿಮ್ಗೆ ಈ ಡಿಸೈನ್ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸ್ಗೆ ಮೆಸೇಜ್ ಕೊಡಿ, ನೋಟಿಫಿಕೇಷನ್ ಬರೋ ಥರ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಸಿಗೋಣ. ಧನ್ಯವಾದಗಳು.